ಮಳೆಯ ಆರ್ಭಟ ಜೋರಾಗ್ತಾ ಇದೆ. ನಿನ್ನೆ ರಾತ್ರಿ ಇಡೀ ಸುರಿದಂತಹ ಧಾರಾಕಾರ ಮಳೆಗೆ ತೊಕ್ಕೊಟ್ಟು ಸಮೀಪದ ಕೆರೆಬೈಲು ಎಂಬಲ್ಲಿ ಖಾಸಗಿ ಎಸ್ಟೇಟ್ ಒಂದರ ಎತ್ತರದ ಆವರಣದ ಗೋಡೆ ಕುಸಿದು ಬಿದ್ದ ಪರಿಣಾಮ ಪಕ್ಕದಲ್ಲಿದ್ದ ಒಂಟಿ ಮನೆ ಸಂಪೂರ್ಣ ನೆಲಸಮಗೊಂಡಿದೆ. ಅಪಾಯದ ಮುನ್ಸೂಚನೆ ಅರಿತಿದ್ದ ಕುಟುಂಬದ 5 ಸದಸ್ಯರು 2 ವಾರಗಳ ಹಿಂದಷ್ಟೇ ಮನೆಯಿಂದ ಸ್ಥಳಾಂತರಗೊಂಡಿದ್ರಿಂದ ಘೋರ ಅನಾಹುತ ತಪ್ಪಿದೆ. ಖಾಸಗಿ ಎಸ್ಟೇಟ್ನ ಬೃಹತ್ ಆವರಣ ಗೋಡೆ ಕುಸಿದು ಬಿದ್ದ ಪರಿಣಾಮ ಕೆರೆಬೈಲು ಗುಡ್ಡೆಯ ನಿವಾಸಿ ಕಿಶೋರ್ ಎಂಬವರ ಮನೆ ಸಂಪೂರ್ಣ ನೆಲಸಮಗೊಂಡಿದೆ. ಕೆರೆಬೈಲ್ನ ಗುಡ್ಡ ಪ್ರದೇಶದ ತುದಿಯಲ್ಲಿ ಡೆಲ್ಟಾ ಇನ್ಫೋಲಾಜಿಸ್ಟಿಕ್ಸ್ ವರ್ಲ್ಡ್ ವೈಡ್ ಲಿಮಿಟೆಡ್ ಕಂಪನಿ ಮಾಲೀಕರಾದ ಅಹಮದ್ ಮೊಯ್ದೀನ್ ಎಂಬವರು ಕೆಲವು ವರ್ಷಗಳ ಹಿಂದೆ ಬೃಹತ್ ಐಷಾರಾಮಿ ಎಸ್ಟೇಟ್ ಒಂದನ್ನು ನಿರ್ಮಿಸಿದ್ರು. ಬೃಹತ್ ವಿಸ್ತೀರ್ಣವುಳ್ಳ ಎಸ್ಟೇಟ್ ಸುತ್ತಲೂ ಎತ್ತರದ ಆವರಣದ ಗೋಡೆಯನ್ನು ನಿರ್ಮಿಸಲಾಗಿತ್ತು. ಕಳೆದ ವರ್ಷ ಸುರಿದ ಭಾರೀ ಮಳೆಗೆ ಎಸ್ಟೇಟ್ನ ಆವರಣ ಗೋಡೆ ಕುಸಿದು ನೆರೆಯ ಕಿಶೋರ್ ಅವರ ಮನೆಯ ಕಡೆಗೆ ವಾಲಿ ನಿಂತಿತ್ತು. ವಾಲಿ ನಿಂತಿದ್ದ ಎಸ್ಟೇಟ್ ಆವರಣ ಗೋಡೆ ಕುಸಿದು ಬೀಳುವ ಬಗ್ಗೆ ನಿರೀಕ್ಷಿಸಿದ್ದ ಕಿಶೋರ್ ಅವರು ಅಮ್ಮ ಶಕುಂತಲಾ, ಪತ್ನಿ ಭಾರತಿ ಹಾಗೂ 2 ಮಕ್ಕಳು ಸಮೇತ 2 ವಾರಗಳ ಹಿಂದಷ್ಟೇ ಮಂಗಳೂರಿನ ಕಾವೂರಿನ ಪತ್ನಿ ಮನೆಗೆ ತೆರಳಿ ಅಲ್ಲಿಯೇ ನೆಲೆಸಿದ್ರು. ಘಟನೆ ವೇಳೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಸಂಭವಿಸಿದ ಘೋರ ಅನಾಹುತ ತಪ್ಪಿದಂತಾಗಿದೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ. ಕಳೆದ ವರ್ಷವೇ ಎಸ್ಟೇಟ್ ಆವರಣ ಗೋಡೆ ಕುಸಿದು ವಾಲಿ ನಿಂತಿದ್ರು. ಇದನ್ನು ಸರಿಪಡಿಸಲು ಉಳ್ಳಾಲ ನಗರಸಭೆ ಆಯುಕ್ತರು ಕ್ರಮ ಕೈಗೊಂಡಿರಲಿಲ್ಲ. ಈಗ ಅಪಾಯ ಅರಿತು ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯ 10 ಮನೆಗಳ ನಿವಾಸಿಗಳನ್ನ ಬಾಡಿಗೆ ಮನೆಗಳಿಗೆ ಸ್ಥಳಾಂತರಿಸಿದ್ರು. ಸಂತ್ರಸ್ತರಿಗೆ ಮನೆ ಬಾಡಿಗೆಯನ್ನ ನೀಡುವ ಭರವಸೆ ನೀಡಿದ್ದ ಅಧಿಕಾರಿಗಳು ಕೇವಲ 2 ಕುಟುಂಬಗಳಿಗೆ ಮಾತ್ರ 1 ತಿಂಗಳ ಮನೆ ಬಾಡಿಗೆಯನ್ನು ನೀಡಿ ವಂಚಿಸಿದ್ದಾರೆಂದು ಸ್ಥಳೀಯ ಮುಖಂಡರಾದ ಪ್ರಕಾಶ್ ಪಿಂಟೋ ಆರೋಪಿಸಿದ್ದಾರೆ. ಬೆಳಗಿನ ಜಾವ ಮಳೆ ಬರ್ತಿದ್ದ ಕಾರಣ ಇಲ್ಲಿ ಸುಮಾರು ಒಂದು 50 ಫೀಟಿನಗಿಂತ ಮೇಲ್ಗಡ್ಡ ಇದು ತಡೆಗೋಡೆಯನ್ನು ನಿರ್ಮಿಸಿದ್ರು. ಇದಕ್ಕೆ ಯಾವುದೇ ಅವರು ಸ್ಥಳೀಯ ಆಡಳಿತದಿಂದ ಪರ್ಮಿಷನ್ ಅನ್ನು ಕೂಡ ತೆಗೆಲಿಲ್ಲ. ಈ 8:20ಕ್ಕೆ ಈ ಸ್ಥಳೀಯ ತಡೆಗೋಡೆಯು ಒಂದು ಕಿಶೋರ್ ಪೂಜಾರಿ ಅವರ ಮನೆಗೆ ಬಿದ್ದು ಸಂಪೂರ್ಣ ಹಾನಿಗೊಂಡಿದೆ. ಯಾವುದೇ ಒಂದು ಅವರ ಮನೆಯ ಗೃಹೋಪಯೋಗಿ ಸಾಮಾನುಗಳು, ಎಲೆಕ್ಟ್ರಿಕಲ್ ಸಾಮಾನುಗಳು, ಯಾವುದೇ ಒಂದು ಸಾಮಾನು ಕೂಡ ಅವರ ಕೈಗೆ ಇದು ಆಗಲಿಲ್ಲ. ಎಲ್ಲ ಕೂಡ ಮಣ್ಣಿನಾಡಿಗೆ ಹೂತು ಹೋಗಿದೆ. ಇದು ಬೇಜವಾಬ್ದಾರಿಯ ಪರಮ ಇದು ಹೇಳ್ಬೋದು. ಯಾಕೆಂದ್ರೆ ಇದು ಆದ್ರೂ ಸಹ ಒಂದು ದೇವರ ದಯೆಯಿಂದ ಒಂದು ದೊಡ್ಡ ಅನಾಹುತ ತಪ್ಪಿದೆ. 2 ದಿವಸ ಮುಂಚೆ ಮನೆಯವರು 5 ಜನ ಬೇರೆ ಕಡೆ ಹೋಗಿದ್ರು, ಸಂಬಂಧಿಕರ ಮನೆಗೆ ಹೋಗಿದ್ರು. ಯಾವಾಗಲೂ 8 ಗಂಟೆಗೆ ಅವರು ಬೆಳಿಗ್ಗೆ ಮನೆಗೆ ಬರ್ತಿದ್ರು. ಆದ್ರೆ 8 ಗಂಟೆಗೆ ಇವತ್ತು ಮನೆಗೆ ಬಂದಿದ್ರೆ 5 ಜನ ಕೂಡ ಅವರು ಪ್ರಾಣ ಹಾನಿ ಆಗ್ತಿತ್ತು. ಇದು ಖಂಡಿತ. ನೋಡಿ, ನನ್ನ ಹಿಂದುಗಡೆ ಒಂದು ತಡೆಗೋಡೆ ಬಿದ್ದಿದೆ. ಕೇವಲ ತೆಂಗಿನ ಮರದ ಆಸೆಯಿಂದ ಅದು ಅಲ್ಲಿ ನಿಂತಿದೆ. ಇಲ್ಲಾದ್ರೆ ಆ ತೆಂಗಿನ ಮರ ಇವತ್ತು ಇಲ್ಲದಿದ್ದರೆ ಇವತ್ತು ಈ ಕೆರೆಬೈಲು ಗುಡ್ಡೆ ಸ್ಮಶಾನ ರೀತಿಯಲ್ಲಿ ಆಗುತ್ತಿತ್ತು. ಇದು ಯಾವುದೇ ಡೌಟ್ ಇಲ್ಲ. ಇದಕ್ಕೆ ಸ್ಥಳೀಯ ಆಡಳಿತದಿಂದ ನಾವು 1 ವರ್ಷದ ಮುಂಚೆನೆ ನಾವು ಇದಕ್ಕೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೆವು. ಆದ್ರೆ ಬೇಜವಾಬ್ದಾರಿ ಅಂದ್ರೆ ಬೇಜವಾಬ್ದಾರಿತನ. ಇವತ್ತು ಏನೋ ಒಂದು ಪ್ರಾಣ ಹಾನಿ ಆಗಲಿಲ್ಲ ಅಂತ ಮಾತ್ರ ಒಂದು ನಮಗೆ ಖುಷಿ. ಆದ್ರೂ ಸಹ 14 ಮನೆಯನ್ನು ಶಿಫ್ಟ್ ಮಾಡುವ ಕ್ರಮವನ್ನು ಕೈಗೊಂಡಿದ್ದೇವೆ. 3 ಗಂಟೆಗೆ ಆ ಸ್ಥಳೀಯ ಆ ಜಾಗದ ಓನರ್ ಮತ್ತು ಸ್ಥಳೀಯ ನಾಯಕರು ಮತ್ತೊಂದು ಕಮಿಟಿ ಕೂಡ ನಾವು ಮಾಡಿದ್ದೇವೆ. ಇದರಲ್ಲಿ 14 ಜನ ಬಂದು 14 ಮನೆಯನ್ನು ಶಿಫ್ಟ್ಗೊಳಿಸುವ ಕ್ರಮವನ್ನು ಕೈಗೊಳ್ಳುತ್ತೇವೆ.